ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಅಳೆದು ತೂಗಿ ಟಿಕೆಟ್ ನೀಡಲು ಹೈಕಮಾಂಡ್ ಈಗ ಸಜ್ಜಾಗಿದೆ. ನೋಡಿ, ಸಿಸಿ ಸಭೆ ಆಗಿದೆ, ಚರ್ಚೆಗಳಾಗಿದೆ. ಎರಡನೇ ಪಟ್ಟಿ ಯಾವಾಗ ಬಿಡುಗಡೆಯಾಗುತ್ತೆ ಅಂತೇಳಿ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ಅಳೆದು ತೂಗಿ ಟಿಕೆಟ್ ನೀಡೋಕೆ ಹೈಕಮಾಂಡ್ ಸಜ್ಜಾಗಿದೆ. ಕರ್ನಾಟಕದ ಕದನ ಕಲಿಗಳ ಪಟ್ಟಿ ಬಿಡುಗಡೆಗೆ ಕ್ಷಣಗಳನ್ನೇ ಶುರುವಾಗಿದೆ. ರಾಜ್ಯದ ಬಿಜೆಪಿ ಸಂಸದರನ್ನ ಕೆಲ ಸಂಸದರನ್ನ ಕೈಬಿಡುವಂತಹ ಸಾಧ್ಯತೆಗಳಿದಾವೆ. ಪ್ರತಾಪ್ ಸಿಂಹ, ಡಿ.ವಿ. ಸದಾನಂದಗೌಡ ಸೇರಿ ಹಲವರಿಗೆ ಟಿಕೆಟ್ ಡೌಟು. ಈಗ ಈ ಟಿಕೆಟ್ ವಿಚಾರದಲ್ಲಿ ಮೌನ ಮುರಿದಿದ್ದಾರೆ ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ. ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ರು ಕೂಡ ನಿಲ್ಲಿ ಅಂದ್ರು. ಮಾಜಿ ಸಿಎಂ ಡಿ.ಸಿ.ಎಂ ಬಂದು ನೀವೇ ನಿಲ್ಲಿ ಅಂತ ಹೇಳಿದ್ರು. ಈಗ ಟಿಕೆಟ್ ಇಲ್ಲ, ಸಿಗಲ್ಲ ಅಂದ್ರೆ ಏನರ್ಥ? ಕರೆದು ಅಪಮಾನ ಮಾಡಿದಂತೆ ಆಗಲ್ವಾ? ಸೇಮ್ ಟು ಸೇಮ್ ಶೆಟ್ಟರ್ ಅವ್ರ ಪರಿಸ್ಥಿತಿನೇ ಸದಾನಂದಗೌಡರಿಗೆ ಬಂದಿದೆ ಅಂತ ಅನಿಸ್ತಾ ಇದೆ ನನಗೆ. ವಿಧಾನಸಭಾ ಚುನಾವಣೆಯಲ್ಲಿ ಅವ್ರಿಗೂ ಹಾಗೆ ಆಯಿತು. ಅವಮಾನ, ಗೌರವಯುತವಾಗಿ ನಡೆಸ್ಕೊಳ್ಳಿಲ್ಲ, ಟಿಕೆಟ್ ಕೊಡಲಿಲ್ಲ, ಸೌಜನ್ಯ ಕುಕ್ಕರ್ದು ಮಾತನಾಡಲಿಲ್ಲ ಅಂತ. ಹಾಗಾಗಿ ಸದಾನಂದಗೌಡದ್ದು ಕೂಡ ಅಷ್ಟೇ. ನೋಡಿ, ಅವರು ಚುನಾವಣಾ ನಿವೃತ್ತಿಯನ್ನು ತೆಗೆದುಕೊಂಡ್ರು. ಚುನಾವಣಾ ನಿವೃತ್ತಿ ಬಂದು ಘೋಷಣೆ ಮಾಡಿದರು, ನಾನು ಈ ಬಾರಿ ಅಂದರೆ ನೆಕ್ಸ್ಟು ಎಲೆಕ್ಷನ್ಗೆ ನಿಲ್ತಾ ಇಲ್ಲ ಅಂಥೇಳಿ. ಅದಾದ ಮೇಲೆ ಏನಾಯಿತು? ಸ್ವಲ್ಪ ದಿನಗಳು ಕಳೀತು. ಸದಾನಂದಗೌಡರು ಮತ್ತೆ ಕಂಟೆಸ್ಟ್ ಮಾಡಲಿಕ್ಕೆ, ಸ್ಪರ್ಧೆ ಮಾಡಲಿಕ್ಕೆ ಉತ್ಸುಕರಾಗಿದ್ದಾರೆ. ಟಿಕೆಟ್ ಕೊಟ್ಟರೆ ನಾನಾಕೆ ಬೇಡ ಅಂತೀನಿ, ಕಂಟೆಸ್ಟ್ ಮಾಡೇ ಮಾಡ್ತೀನಿ ಈ ಥರ. ಯಾಕೆಂದರೆ ಬೆಂಗಳೂರಿನ ಕೆಲ ಶಾಸಕರು ಅವ್ರ ಮೇಲೆ ಒತ್ತಾಯವನ್ನು ಮಾಡಿ ಅವ್ರ ಮನೆಗೆ ಹೋಗಿ, ಇಲ್ಲ ನೀವೇ ಬನ್ನಿ, ವಾಪಸ್ ನಿಲ್ಲಬೇಕು, ಬೇರೆಯವರು ಬಂದರೆ ನಮ್ಮ ಪ್ರಭಾವ ಕಡಿಮೆ ಆಗುತ್ತೆ ಅಂತ ಈ ಕೆಲ ವಿಚಾರಗಳು ಕೂಡ ಆಯಿತು. ಬಟ್ ಈಗ ಸದಾನಂದಗೌಡರು ನೋಡಿ ಮನಸ್ಸು ಬಿಚ್ಚಿ ಹೇಳಿದ್ದಾರೆ. ಆವಾಗ ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದರು, ಮಾಜಿ ಡಿ ಸಿ ಎಮ್ ಬಂದಿದ್ದು. ಅಂದರೆ ಯಾರಿದ್ದಾರೆ? ಯಡಿಯೂರಪ್ಪನವರು, ಬಹುಶಃ ಈಶ್ವರಪ್ಪನವರು ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಇಬ್ಬರು ಹೋಗಿ ನೀವೇ ನಿಲ್ಲಬೇಕು ಅಂತ ಅಂದರು. ನಾನು ನಿಲ್ಲಲ್ಲ ಅಂತ ಹೇಳಿದರು, ನನ್ನ ಚುನಾವಣೆ ನಿಲ್ಲಿಸಿದ್ರು. ಈಗ ಟಿಕೆಟ್ ಇಲ್ಲ ಅಂತ ಹೇಳ್ತಿದ್ದಾರೆ, ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಕರೆದು ಅಪಮಾನ ಮಾಡ್ದಂಗಲ್ವಾ? ನಮ್ಮನ್ನು ನಡೆಸ್ಕೊಳ್ಳುವಂಥ ರೀತಿ. ಎಲೆಕ್ಷನ್ ನನಗೆ ಇಷ್ಟ ಇರಲಿಲ್ಲ, ಆದರೂ ಕೂಡ ಟಿಕೆಟ್ ಕೊಟ್ಟರು, ಗೆದ್ದೆ. ಈಗ ನೋಡಿದ್ರೆ ಟಿಕೆಟ್ ಇಲ್ಲ ಅಂತಾರೆ. ಅಂದರೆ ಸದಾನಂದಗೌಡರು ನೋಡಿ ಅಸಮಾಧಾನ. ಯಡಿಯೂರಪ್ಪನವ್ರಿಗೆ ಹಿಂದೆ ಹೇಳಿದರು, ಅವರ ಘೋಷಣೆಯಾದಾಗ, ಅವರು ರಾಜಕೀಯ ಅಂದರೆ ಚುನಾವಣಾ ನಿವೃತ್ತಿ ಘೋಷಣೆ ಆದಮೇಲೆ ಎಲ್ಲ ಹೈಕಮಾಂಡೇ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ ಅಂತೆ, ಇನ್ಮೇಲೆ ನೀವು ನಿಂತ್ಕೊಳ್ಬಾರ್ದು ಅಂತ. ಹಾಗೂ ಕೂಡ ಸದಾನಂದಗೌಡರು ಯಡಿಯೂರಪ್ಪನವ್ರ ವಿರುದ್ಧ ಅಬ್ಬರಿಸಿದ್ರು. ಹಾಗಾಗಿನೇ ಈಗ ಸದಾನಂದಗೌಡರಿಗೆ ಟಿಕೆಟ್ ಕೈ ತಪ್ಪಲಿಕ್ಕೆ ಯಾರು ಕಾರಣ? ಅವ್ರ ಪಕ್ಷದ ನಾಯಕರೇ ಅವ್ರಿಗೆ ಟಿಕೆಟ್ ಸಿಗದೇ ಇರೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗುಟ್ಟಾಗೇನು ಉಳಿದಿಲ್ಲ. ನೋಡಿ, ಈಗ ಸದಾನಂದಗೌಡರು 2 ಬಾರಿ ಆಯ್ಕೆ ಆದಂಥವ್ರು, ಈಗ ಸಂಸದರಾಗಲಿ ಸಿ ಎಂ ಆದಂಥವರು, ಹಲವು ಸ್ಥಾನಮಾನಗಳನ್ನು ಬಿ ಜೆ ಪಿಯಲ್ಲಿ ಅನುಭವಿಸಿದ್ದಾರೆ. ಆದರೆ ಈಗ ಜಗದೀಶ್ ಶೆಟ್ಟರ್ ಅವ್ರನ್ನ ಯಾವ ರೀತಿ ಹೈಕಮಾಂಡ್ ನಡೆಸ್ಕೊಳ್ತು, ಅದೇ ರೀತಿ ಸದಾನಂದಗೌಡರ ಪರಿಸ್ಥಿತಿ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಚುನಾವಣೆಗೆ ಈಗ ತಯಾರಿಯನ್ನು ಅವರು ಮಾಡಿಕೊಳ್ತಾ ಇದ್ರು ಅಂತ ಅನಿಸುತ್ತೆ. ಯಾಕೆಂದರೆ ಈಗ ಬೆಂಗಳೂರು ಉತ್ತರದಲ್ಲಿ ಸದಾನಂದಗೌಡರನ್ನ ಬಿಟ್ಟರೆ ಅಂತಹ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರೂ ಇಲ್ಲ, ನಿರಂತರ ಗಣೇಶ್ ಅವ್ರನ್ನ ಬಿಟ್ಟರೆ. ಬಟ್ ಈಗ ಸದಾನಂದಗೌಡರು ಕೂಡ ಕೊನೆ ಹಂತದವರೆಗೂ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಚುನಾವಣಾ ನಿವೃತ್ತಿ ಅದಾದಮೇಲೆ ಈಗ ಸ್ಪರ್ಧೆಗೆ ಉತ್ಸುಕತೆ, ಈಗ ಮತ್ತೆ ಅದೇ ರೀತಿಯಾದಂಥ ಅಸಮಾಧಾನಗಳು, ಒಂದು ರೀತಿ ಶೆಟ್ಟರ್ಗಾದಂಥ ಪರಿಸ್ಥಿತಿ ಸದಾನಂದಗೌಡರಿಗೆ ಪಕ್ಷದಲ್ಲಿ ಆಗ್ತಾ ಇರಬಹುದಾ ಅನ್ನುವಂಥ ನೋವು ಅವ್ರಿಗೆ ಕಾಡ್ತಾ ಇದೆಯಾ? ಪ್ರಭು, ಸದಾನಂದಗೌಡರ ವಿಚಾರದಲ್ಲಿ ಪಕ್ಷದ ನಿಲುವು ಏನಾಗಬಹುದು ಅನ್ನುವಂಥ ಕುತೂಹಲ ಇದೆ. ಜೊತೆಗೆ ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯನ್ನು ಹೊಂದೇನೆ ಅನ್ನುವಂಥ ವ್ಯಕ್ತಿಯನ್ನ ಮತ್ತೆ ಚುನಾವಣೆಗೆ ಕರೆದು ಅವರಿಗೆ ಟಿಕೆಟ್ ಕೊಡದಿದ್ರೆ ಅದರ ಪರಿಣಾಮ ಏನು ಅನ್ನೋದನ್ನು ಕೂಡ ಪಕ್ಷ ಎದುರಿಸಬೇಕಾದಂತ ಸನ್ನಿವೇಶ ಇದೆ. ಅಂದ್ರೆ ಇದು ಸ್ವಯಂ ನಿರ್ಧಾರವೂ ಆಗಬಹುದು ಅಥವಾ ಪಕ್ಷ ತೆಗೆದುಕೊಳ್ಳುವಂತ ಯೋಚನೆಯ ಭಾಗವಾಗಿ ಕೂಡ ಆಗ್ಬಹುದು. ಆದ್ರೆ ಅದರ ಪರಿಣಾಮ ಮಾತ್ರ ಪಕ್ಷದ ಮೇಲೆ ಒಂದು ಹಂತದಲ್ಲಿ ವ್ಯತಿರಿಕ್ತವಾಗಬಹುದು ಅನ್ನುವಂತ ವಿಶ್ಲೇಷಣೆ ವ್ಯಕ್ತವಾಗ್ತಿದೆ. ಸದಾನಂದಗೌಡರ ವಿಚಾರದಲ್ಲಿ ಆಗಿರೋದು ಇದೆ. ಮೊದಲು ಅವರು ನಾನು ಕ್ಷತ್ರಿಯ ರಾಜಕಾರಣದಿಂದ ದೂರ ಉಳಿತೇನೆ, ಅಂದ್ರೆ ಚುನಾವಣಾ ರಾಜಕಾರಣದಿಂದ ದೂರ ಇರ್ತೇನೆ ಅನ್ನುವಂತ ಮಾತನ್ನು ಹೇಳಿದ್ರು. ಇದಾದ ಬಳಿಕ ಅವರು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ರಾಜಕೀಯ ನಿಲುವನ್ನ ಬದಲಾಯಿಸಿದ್ರು. ಒತ್ತಾಯಗಳ ಮೂಲಕ, ಅಂದ್ರೆ ಹಿಂದೆ ಇದ್ದಂತ ಡಿ ಸಿ ಎಂ ಮತ್ತು ಸಿ ಎಂ ಅವರು ಸೇರ್ಕೊಂಡು ಅವರಿಗೆ ಒತ್ತಾಯವನ್ನ ಮಾಡಿ ಚುನಾವಣೆಗೆ ಸ್ಪರ್ಧೆ ಮಾಡುವಂತೆ ಸೂಚಿಸಿದ್ರು.
ಸೊ ಆ ಹಿನ್ನೆಲೆಯಲ್ಲಿ ಅವರು ಚುನಾವಣೆಗೆ ಇಳಿತೇವೆ ಅನ್ನುವಂತ ಮಾತನ್ನು ಹೇಳ್ಕೊಂಡಿದ್ರು. ಆದ್ರೆ ಬದಲಾದ ರಾಜಕಾರಣ ಮತ್ತು ಸನ್ನಿವೇಶದಲ್ಲಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋ ನಿರ್ಧಾರವನ್ನ ಮಾಡಿ ಟಿಕೆಟ್ ಅನ್ನ ಬಯಸಿದ್ರು. ಆದ್ರೆ ಈಗಿನ ಸನ್ನಿವೇಶಗಳಲ್ಲಿ ಮಾತುಕತೆಗಳಲ್ಲೂ ಮತ್ತು ಕೆಲವೊಂದು ವಿಚಾರಗಳನ್ನ ಗಮನಿಸಿದಾಗ ಅವರಿಗೆ ಟಿಕೆಟ್ ಸಿಗುವುದು ಕಷ್ಟ ಅನ್ನುವಂತ ಮಾತು ನಿರ್ಮಾಣ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸದಾನಂದ ಗೌಡರ ನಿರ್ಧಾರ ಏನಾಗಬಹುದು ಅನ್ನುವಂತ ಕುತೂಹಲ ಇದೆ. ಒಂದು ವೇಳೆ ಅವರಿಗೆ ಟಿಕೆಟ್ ಕೊಡದಿದ್ರೆ ಪಕ್ಷದಲ್ಲೂ ಕೂಡ ವ್ಯತಿರಿಕ್ತವಾದಂತಹ ಸನ್ನಿವೇಶ ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ ಪ್ರಭು. ಅಂದ್ರೆ ರಾಕೇಶ್, ಈಗ ಗೌರವಯುತವಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನುವಂಥ ಆ ಒಂದು ಅಳುಕಿರ್ಬೋದು, ಆ ನೋವಿರ್ಬೋದು ಅನ್ನೋದು. ಸದಾನಂದ ಗೌಡರು ನೇರವಾಗಿ ತಮ್ಮ ಅಸಮಾಧಾನವನ್ನು ಹೇಳ್ಕೊಂಡಿದ್ದಾರೆ. ನಾನು ನಿಲ್ಲಲ್ಲ ಅಂದ್ರೂ ನನ್ನನ್ನು ನಿಲ್ಲಿಸ ಅಂದ್ರೆ ಬನ್ನಿ ಚುನಾವಣೆಗೆ ಸ್ಪರ್ಧಿಸಿ ಅನ್ನುವಂತ ಮಾತನ್ನ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಈಗ ಟಿಕೆಟ್ ಕೊಡಲ್ಲ ಅಂದ್ರೆ ಕರೆದು ಅವಮಾನ ಮಾಡಿದ ರೀತಿ ಆಗುತ್ತೆ. ಆ ಸನ್ನಿವೇಶ ನಿರ್ಮಾಣವಾಗೋದು ಬೇಡ. ಪಕ್ಷದಲ್ಲಿ ಈಗ ಆಗಲೇ ಸಾಕಷ್ಟು ವಿಚಾರಗಳಿಂದ ಮುಜುಗರವಾಗುವಂತ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ. ಪಕ್ಷದ ಕಾರ್ಯಕರ್ತರಿಗೆ ರಾಂಗ್ ಮೆಸೇಜ್ ಹೋಗುತ್ತೆ. ಸೊ ಈ ವಿಚಾರದಲ್ಲಿ ಸ್ಪಷ್ಟತೆಯನ್ನ ಕೊಡಬೇಕು. ಮೊದಲೇ ನಾನು ಚುನಾವಣೆ ಇಲ್ಲ ಅಂತ ಸಂದರ್ಭದಲ್ಲಿ ಟಿಕೆಟ್ ಬೇಡ ಅಂತ ನಿರಾಕರಣೆ ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತಿತ್ತು. ಈಗ ಸ್ಪರ್ಧೆ ಮಾಡುವ ವಿಶ್ವಾಸವನ್ನ ವ್ಯಕ್ತಪಡಿಸಿ ನನ್ನ ಹೆಸರು ಕೂಡ ಶಿಫಾರಸು ಆದಂತ ಸಂದರ್ಭದಲ್ಲಿ ಈಗ ಟಿಕೆಟ್ ನಿರಾಕರಣೆ ಮಾಡಿದ್ರೆ ಅದು ಸರಿ ಕಾಣುವುದಿಲ್ಲ ಅನ್ನುವಂತ ಮಾತನ್ನ ಅವರು ಹೇಳ್ಕೊಂಡಿದ್ದಾರೆ. ಪರೋಕ್ಷವಾಗಿ ಅವರು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಪ್ರಭು. ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.